ಬೆಳಗಾವಿಯಲ್ಲಿ ಮಳೆಯ ಕಾರಣಕ್ಕಾಗಿ ಅವಾಂತರಗಳು ಸಂಭವಿಸ್ತಾ ಇದೆ. ಅವಾಂತರ ಇವತ್ತು ಕೂಡ ಮುಂದುವರೆದಿದೆ. ಒಬ್ಬ ಯುವಕನೊಬ್ಬ ಕಾಲುವೆಗೆ ಬಿದ್ದು ಕೊಚ್ಚಿ ಹೋಗಿದ್ದ. ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ಯುವಕ ಕಾಲುವೆಗೆ ಬಿದ್ದು ಕೊಚ್ಚಿ ಹೋಗಿದ್ದಾನೆ. ಕೊಚ್ಚಿ ಹೋದ ಯುವಕನ ಪತ್ತೆಗಾಗಿ ನಿನ್ನೆ ರಾತ್ರಿಯಿಂದಲೇ ಶೋಧ ಕಾರ್ಯ ಮುಂದುವರಿತಾ ಇದೆ. ಬೆಳಗಾವಿ ತಾಲೂಕಿನ ಅತಲಗ ಕ್ರಾಸ್ ಬಳಿ ಈ ಕಾರ್ಯಾಚರಣೆ ಸಾಗ್ತಾ ಇದೆ. ಅಂದರೆ ಮಾರ್ಕಂಡೇಯ ನದಿಯಲ್ಲಿ ಶೋಧ ಕಾರ್ಯ ಆರಂಭವಾಗಿದೆ. ಸ್ಥಳಕ್ಕೆ ಅಲ್ಲಿನ ಉಪ ವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ತಹಸೀಲ್ದಾರ್ ಬಸವರಾಜ್ ಭೇಟಿ ಕೊಟ್ಟಿದ್ದಾರೆ. ನಿರಂತರವಾಗಿ ಅಲ್ಲಿನ ಸಿಬ್ಬಂದಿ, ಮುಳುಗು ತಜ್ಞರು ಇನ್ನಿತರರ ಸಹಾಯದೊಂದಿಗೆ ಆತನ ಪತ್ತೆ ಕಾರ್ಯ ಮುಂದುವರೆದಿದೆ. ಸುಮಾರು ರಾತ್ರಿ 7:30-8 ಗಂಟೆಗೆ ಇಬ್ಬರು ಬೈಕ್ ಸವಾರರು ಸ್ವಲ್ಪ ಆಯ ತಪ್ಪಿ ಈ ಹಳ್ಳದಲ್ಲಿ ಬಿದ್ದ ಪರಿಣಾಮ ಬೈಕ್ ಸವಾರರಲ್ಲಿ ಒಬ್ಬರು ಹಾಗೂ ಬೈಕು ನಮಗೆ ಪತ್ತೆಯಾಗಿದೆ. ಇನ್ನೊಬ್ಬ ಸವಾರರು ಏನಿದ್ದಾರೆ ಅವರ ಕುರಿತು ಶೋಧ ಕಾರ್ಯ ನಾವು ನಡೆಸ್ತಾ ಇದ್ದೇವೆ. ಈಗ ಆಗಲೇ 11 ಜನ ನಮ್ಮ SDRF ತಂಡ ಶೋಧ ಕಾರ್ಯಾಚರಣೆಯನ್ನು ತಾವು ನೋಡ್ಬೋದು ನಡೆಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಬೆಳಗ್ಗೆಯಿಂದನೇ ನಾವು ನಿನ್ನೆ ರಾತ್ರಿಯಿಂದನೇ ಬೀಡುಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ನಮ್ಮ ಪೊಲೀಸ್ ಆಫೀಷಿಯಲ್ ಆಗಿರ್ಬೋದು, SDRF ತಂಡದವರಾಗಿರ್ಬೋದು ಭಾಳ ಅವಿರತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಂಗೆ ಆಯತಪ್ಪ ಅಲ್ಲಿ ಬರೀ ತಡೆಗೋಡೆ ಇಲ್ಲಿ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಅಲ್ಲಿ ಸ್ವಲ್ಪ ಪಾಟ್ ಹೋಲ್ ಇದ್ದಿದ್ದರಿಂದ ಅಲ್ಲಿ ಅವ್ರು ಹೇಳೋ ಪ್ರಕಾರ ನನಗೆ ಎದುರುಗಡೆಯಿಂದ ವೆಹಿಕಲ್ ಬಂತು, ಸವಾರ ಹೇಳೋ ಪ್ರಕಾರ ನನಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ನಾನು ಹೆದರಿಬಿಟ್ಟು ಕೈ ಬಿಟ್ಬಿಟ್ಟೆ, ಬೈಕ್ ಹ್ಯಾಂಡಲ್ನ ಬಿಟ್ಟುಬಿಟ್ಟೆ. ಸೊ ಹಾಗಾಗಿ ನಾನು ಈ ಕಡೆ ಸ್ಕಿಡ್ ಆಗಿ ಬಿದ್ದೇನೆ ಅಂತ ಹೇಳ್ತೇನೆ. ಈ ಬೈಕ್ ಸಿಕ್ಕಿತ್ತು, ಬೈಕ್ ಸಿಕ್ಕಿದೆ. ನಿನ್ನೆ ರಾತ್ರಿನೇ ಬೈಕ್ ಸಿಕ್ಕಿದೆ. ನಿನ್ನೆ ರಾತ್ರಿನೇ ಅವರು ಒಬ್ಬರು ಸವಾರ ಸಿಕ್ಕಿದ್ದಾರೆ. ಅವರು ಲೇಬರ್. ಸ್ವಲ್ಪ ಏನೋ ನಾಳೆ ಶ್ರಾವಣ ಅಲ್ಲ, ಸೊ ಶ್ರಾವಣ ಶುರು ಆಗ್ತದೆ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಮಾರ್ಕಂಡೇಯ ನದಿಯಲ್ಲಿ ಬೈಕ್ ಸವಾರನೊಬ್ಬ ಕೊಚ್ಚಿ ಹೋಗಿರ್ತಕ್ಕಂಥ ಈಗ ನಾನು ತೋರಿಸ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕಲೋಲಿ ಬಳಿ ಇರತಕ್ಕಂಥ ಮಾರ್ಕಂಡೇಯ ನದಿ. ಇದೇ ನದಿಯಲ್ಲಿ ನಿನ್ನೆ ರಾತ್ರಿ ಬೈಕ್ ಸವಾರರಿಬ್ಬರು ಅಲತ್ಕಾ ಗ್ರಾಮದ ಇಬ್ಬರು ಏನಿದ್ದಾರೆ ಯುವಕರು ಶ್ರಾವಣ ಮಾಸ ಇವತ್ತಿಂದ ಆರಂಭ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಮುಖವಾಗಿ ಕಟ್ಟಿಂಗ್ ಮಾಡ್ಕೊಂಡು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಇದೇ ಒಂದು ರಸ್ತೆಯಿಂದ ಕೆಳಗಡೆ ಬೈಕ್ ಸವಾರ ಕೆಳಗೆ ಬೀಳ್ತಾರೆ. ಆಗ ಬೈಕ್ನಲ್ಲಿ ಇದ್ದಂಥ ಇಬ್ಬರಲ್ಲಿ ಓರ್ವ ಓಂಕಾರ ಅನ್ನುವಂಥ ಬೈಕ್ ಸವಾರ ಏನಿದ್ದಾನೆ ಆತ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನೊಬ್ಬ ಏನಿದ್ದಾನೆ ಆತ ಈಜಿ ದಡಕ್ಕೆ ಬಂದಿರತಕ್ಕಂಥದ್ದು. ಈಗ ಬೆಳಗ್ಗೆಯಿಂದಲೇ NDRF ತಂಡ ಸೇರಿದಂತೆ ಈಗಲೇ ರಕ್ಷಣೆ ಕಾರ್ಯಾಚರಣೆ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಬೆಳಗಾವಿ APMC ಪೊಲೀಸರಾಗಿರ್ಬೋದು, ಕಾಕ್ತಿ ಪೊಲೀಸರಾಗಿರ್ಬೋದು, ಜೊತೆಗೆ ಏನಂದರೆ ಸ್ವತಃ ಬೆಳಗಾವಿ ವಿಭಾಗದ SC ಆದಂಥ ಶ್ರವಣ್ ಕುಮಾರ್ ಸೇರಿದಂತೆ ತಹಸೀಲ್ದಾರ್ ಮಟ್ಟದ ಅಧಿಕಾರಿಗಳು ಕೂಡ ಈಗ ಸ್ಥಳದಲ್ಲಿ ಬೀಡುಬಿಟ್ಟಿರ್ತಕ್ಕಂಥದ್ದು. ಬನ್ನಿ ನಿಮ್ಮ ಜೊತೆ ಮಾತಾಡೋದಕ್ಕೆ SC ಅವ್ರನ್ನ ಕೇಳೋಣ. ಸರ್, ಯಾವಾಗ ಆಯ್ತು ಘಟನೆ? ನಿನ್ನೆ ರಾತ್ರಿ ಸರಿ ಸುಮಾರು 7:30-8 ಗಂಟೆಗೆ ಆಗಿದೆ. ಸೊ ಇಬ್ಬರು ಅಣ್ಣತಮ್ಮಂದಿರವರು ಕೆಲಸ ಮುಗಿಸಿ ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸಲೂನ್ಗೆ ಹೋಗೋಣ ಅಂಥೇಳಿ ಕರ್ಕೊಂಡು ಬಂದಿದ್ದಾರೆ. ಓಂಕಾರ ಪಾಟೀಲ್ ಅನ್ನೋರು ಈಗೇನು ನದಿಯಲ್ಲಿ ಇದು ಹಳ್ಳದಲ್ಲಿ ಏನು ಕೊಚ್ಕೊಂಡು ಹೋಗಿದ್ದಾರೆ, ಅವರೇ ಕರ್ಕೊಂಡು ಬಂದಿದ್ದಾರೆ. ಸಲೂನ್ ಮುಗಿಸ್ಕೊಂಡು ಮನೆಗೆ ಹೋಗಿ ಹಿಂತಿರ್ಬೇಕಾದ್ರೆ ಸ್ವಲ್ಪ ರೋಡಲ್ಲಿ ಎದುರುಗಡೆ ಒಂದು ವೆಹಿಕಲ್ ಬಂದಿದೆ. ಸ್ವಲ್ಪ ಅದು ಫ್ಲ್ಯಾಶ್ ಆಗಿದ್ದರಿಂದ ಕಣ್ಣಿಗೆ ಅವರು ಯಾರು ಸವಾರು ಉಳಿದಿದ್ದಾರೆ ಅವ್ರು ಹೇಳೋ ಪ್ರಕಾರ ನನಗೆ ಗೊತ್ತಾಗಲಿಲ್ಲ. ಅವರೇ ರೈಡ್ ಮಾಡ್ತಾಯಿದ್ರು ವೆಹಿಕಲ್ನ, ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಆಯ ತಪ್ಪಿ ನಾನು ಹ್ಯಾಂಡಲ್ ಬಿಟ್ಬಿಟ್ಟೆ. ಸೊ ಹಾಗಾಗಿ ಅದು ಬಂದು ಈ ನದಿಯನ್ನು ಸಣ್ಣ ಚಿಕ್ಕದೊಂದು ಏನು ಕೆನಾಲ್ ಇದೆ ಅಲ್ಲಿ ಬಿದ್ದುಬಿಡ್ತು ಅಂತ ಹೇಳಿದ್ರು. ಸೊ ಅವರು ತಾವಾಗಿ ಎದ್ದು ಬಂದಿದ್ದಾರೆ ಹೊರಗಡೆ, ಯಾರು ಸವಾರರಿದ್ದರು. ಫಸ್ಟು ವೆಹಿಕಲನ್ನು ನಮಗೆಲ್ಲ ಗೊತ್ತಾದ ಮೇಲೆ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ವೆಹಿಕಲನ್ನು ತೆಗೆದಿದ್ದಾರೆ. ಸೊ ಅವ್ರದ್ದು ಶೋಧ ಕಾರ್ಯ ಕೂಡ ನಡೆದಿದೆ ನಿನ್ನೆ ರಾತ್ರಿ. ಸ್ವಲ್ಪ ಬೆಳಗ್ಗೆ 6 ಗಂಟೆಯಿಂದ ನಾವು ಶುರು ಮಾಡಿದ್ದೀವಿ. ಸೊ ಈಗಾಗಲೇ ತಾವು ನೋಡ್ಬೋದು 11 ಜನ SDRF ತಂಡದವರು ಈಗಾಗಲೇ ಶೋಧ ಕಾರ್ಯವನ್ನು ಶುರು ಮಾಡಿದ್ದಾರೆ. 1-2 ರೌಂಡ್ ಕೂಡ ಆಗಿದೆ ಈಗ. ಸೊ ಇನ್ನೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀವಿ.
ಈಗ ನಾನು ತೋರಿಸ್ತಾ ಇದ್ದೀನಿ, ಈಗ ಏನು ರಕ್ಷಣಾ ಕಾರ್ಯಾಚರಣೆ ತಂಡ ಏನಿದೆ, ತಂಡ ಬಂದಿರತಕ್ಕಂಥದ್ದು, ಆ ಒಂದು ತಂಡ ಕೂಡ ಈಗ 11 ಜನರ ತಂಡ ಏನಿದೆ ಈಗ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಈ ಒಂದು ಏನು ಮಾರ್ಕಂಡೆ ನದಿ ಏನು ಹರಿದು ಹೋಗ್ತದೆ, ಇದು ಸಾಕಷ್ಟು ಗಿಡಗಂಟಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲೇ ಎಲ್ಲಾದರೂ ಓಂಕಾರನ ಏನು ಮೃತದೇಹ ಇರ್ಬೋದು ಏನೋ ಅನ್ನೋಂಥ ನಿಟ್ಟಿನಲ್ಲಿ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆದರೆ ನಿರಂತರವಾಗಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಒಂದು ರಕ್ಷಣಾ ಕಾರ್ಯಾಚರಣೆ ಕೂಡ ಒಂದು ತೊಡಕಾಗ್ತಾ ಇದೆ. ಆದರೆ ಏನು ಇಬ್ಬರು ಸೋದರರು ಏನಿದ್ದಾರೆ, ಆ ಒಂದು ಸೋದರರು ಏನಿದ್ದಾರೆ, ಆ ಸೋದರರು ಕೂಡ ಒಂದು ಇವತ್ತು ಶ್ರಾವಣ ಮಾಸದ ನಿಮಿತ್ತ ಇವರು ಕೂಡ ಒಟ್ಟಾಗಿ ಬರ್ತಿರ್ತಕ್ಕಂಥ ಹಿನ್ನೆಲೆ ಒಂದು ಘಟನೆ ಆಗಿದೆ. ಸರ್, ಅಲತ್ಕ ಗ್ರಾಮದ ಏನು ಬ್ಯಾಕ್ಗ್ರೌಂಡ್ ಏನಿದೆ ಅವ್ರದ್ದು? ಅಲತ್ಕ ಗ್ರಾಮದಲ್ಲಿ ಅವರು ಕೂಡ ದಿನ ದುಡ್ಕೊಂಡು ತಿನ್ನುವಂಥ ಒಂದು ಬಡ ಕುಟುಂಬ. ಇಬ್ಬರು ಅಂದರೆ ಕಾಕನ ಮಗ ಮತ್ತು ಅವರು ಕೂಡಿ ನಿನ್ನೆ ಶ್ರಾವಣ ಮಾಸ ಇರೋದ್ರಿಂದ ಕಟಿಂಗ್ ಮಾಡಿಸ್ಕೋಬೇಕಂತೇಳಿ ಏನು ನಮ್ಮ ಕಂಗ್ರಾಳಿ APMC ಮಾರ್ಕೆಟ್ಗೆ ಹೋಗಬೇಕಾದ್ರೆ ರಸ್ತೆಯಲ್ಲಿ ಬರಬೇಕಾದ್ರೆ ಇದರಿಗೆ ಮುಂದೆ ಬರುವಂಥ ವೆಹಿಕಲ್ನಿಂದ ಲೈಟ್ ಫ್ಲಾಶ್ ಆಗಿ ಸ್ಕಿಡ್ ಆಗಿ ಒಂದು ಸಣ್ಣ ನಾಲೆಯಲ್ಲಿ ಬಿದ್ದಿದ್ದು ಹೊಡೆತಕ್ಕೆ ಅವನಿಗೆ ಪೆಟ್ಟಾಗಿದೆ. ಯಾಕಂದ್ರೆ ಜೊತೆಲಿ ಇಬ್ಬರು ಇದ್ದರು, ಒಬ್ಬ ಸವಾರು ಕೂಡ ಮೇಲ್ಗಡೆ ಬಂದಿದ್ದಾನೆ. ರಾತ್ರಿಯಿಂದ ನಮ್ಮದು ಕೂಡ ಎಲ್ಲರದ್ದು ವಿಶೇಷವಾಗಿ ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಪೊಲೀಸ್ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ರಾತ್ರಿಯಿಂದ ಇಲ್ಲೇ ಬಿಟ್ಟು ಯಡಿಯೂರಪ್ಪನಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ದೇವರಲ್ಲಿ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇನ್ನೊಬ್ಬ ಯುವಕ ಈ ನದಿ ಪಾಲಾಗಿದ್ದಾನೆ, ಅವನು ಬದುಕು ಬರಲಿ ಅಂತ ಹೇಳಿ. ಯಾಕಂದರೆ ಇನ್ನೂ ಭಾಳ ಚಿಕ್ಕ ವಯಸ್ಸಿನ ಹುಡುಗ ಇರೋದ್ರಿಂದ ಬದುಕು ಬರಲಿ ಅನ್ನೋ ಒಂದು ಉದ್ದೇಶ. ಈ ಸಂದರ್ಭದಲ್ಲಿ ಈ ಭಾಗದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತಕ್ಷಣ ನಿನ್ನೆ ಆದೇಶವನ್ನು ಕೂಡ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಇಲಾಖಾ ಅಧಿಕಾರಿಗಳು ಕೊಟ್ಟು ಆ ಕುಟುಂಬಕ್ಕೆ ಅಥವಾ ಆ ಯುವಕನ ಒಂದು ರಕ್ಷಣೆಗಾಗಿ ಏನೇನು ಬೇಕು ಅದನ್ನು ತತ್ಕಾಲದಲ್ಲಿ ನೆರವೇರುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಬೆಂಗಳೂರಲ್ಲಿರೋದ್ರಿಂದ ಬೆಂಗಳೂರು ಬಂದ ತಕ್ಷಣ ಇಲ್ಲಿ ವಿಸಿಟ್ ಕೊಡುವಂಥ ಮಾತನ್ನು ಕೂಡ ಈ ಭಾಗದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶನ ಜಾರಕಿಹೊಳಿ ಸರ್ ಕೂಡ ಮಾತಾಡಿದ್ದಾರೆ. ಇದು ಏನಂದರೆ ಬೆಳಗಾವಿಯಲ್ಲಿ ಇದು ಆಗ್ತಿರ್ತಕ್ಕಂಥ 3ನೇ ಘಟನೆ. ಯಾಕಂದರೆ ಈ ಹಿಂದೆ ಕೃಷ್ಣಾ ನದಿಯಲ್ಲಿ ಕೂಡ ಓರ್ವ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು, ಜೊತೆಗೆ ಬೆಳಗಾವಿಯಲ್ಲಿ ಕೂಡ ನಾಲೆಯಲ್ಲಿ ಕೂಡ ಒಂದು ಇದೇ ರೀತಿ ನೀರಿನಲ್ಲಿ ಕೊಚ್ಚಿಕೊಂಡು ಬಂದಂಥ ಶವ ಕೂಡ ಪತ್ತೆಯಾಗಿತ್ತು. ಇದು ಕೂಡ 3ನೇ ಘಟನೆ ಅಂತ ಹೇಳ್ಬೋದು. ಈಗಾಗಲೇ ಏನು ರಕ್ಷಣಾ ತಂಡದಿಂದ ಈಗಾಗಲೇ ಪ್ರಮುಖ ಒಂದು ಮೃತದೇಹದ ಶೋಧ ಕಾರ್ಯ ನಡೀತಾ ಇದೆ. ಪ್ರಮುಖವಾಗಿ ಈ ಒಂದು ಘಟನೆ ಏನಿದೆ, ಬೆಳಗಾವಿ ಜಿಲ್ಲೆ ಕಳೆದ ಒಂದು 15 ದಿನಗಳಿಂದ ಏನು ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಜಿಲ್ಲೆಯಲ್ಲಿರ್ತಕ್ಕಂಥ ಏನು 44ಕ್ಕೂ ಅಧಿಕ ಏನು ಸೇತುವೆ ಕೂಡ ಜಲಾವೃತಗೊಂಡಿರ್ತಕ್ಕಂಥದ್ದು. ಈ ರೀತಿಯ ಬೈಕ್ ಸವಾರರಾಗಿರ್ಬೋದು ಅಥವಾ ರಾತ್ರಿ ಹೊತ್ತಿನಲ್ಲಿ ಒಂದು ನೀರಿನ ಪ್ರಮಾಣ ಏರಿಕೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಿ, TV5 ಬೆಳಗಾವಿ.